ಮಾತಾಡ್ಕೊಂಡು ಬರಬೇಕು ಮುಂದೆ ನಡಿ. ಸೆಕೆಂಡ್ ಟ್ರಿಪ್ ಅಲ್ಲಿ ಯಾವ ಅಪ್ಪು ಅಂದ್ರೆ ಮತ್ತೆ ಬರಕ್ಕಾಗಲ್ಲ. ರಾಜಸ್ಥಾನ ಮನೆ ಕಡೆಯಿಂದ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ಅಪ್ಪು ಬಾಸ್ಗೆ ನಗುವಿನ ರಾಜ್ಕುಮಾರ್ಗೆ ನಾವು ಹಾಸನಿಂದ ಬಂದಿರೋದು. ಅಪ್ಪು ತುಂಬ ಅಭಿಮಾನಿ. ಅಪ್ಪು ಅಂದರೆ ತುಂಬಾ ಇಷ್ಟ. ಅವರು ಡ್ಯಾನ್ಸ್ ಇರ್ಬೋದು, ಅವ್ರ ಗುಣ ಇರ್ಬೋದು, ಅವ್ರ ಬಗ್ಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಪದಗಳಲ್ಲಿ ವರ್ಣಿಸಿದ್ರೂ ಸಹ ಸಾಲದೇ ಇರೋಂಥ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಅನ್ನೋದಕ್ಕೆ ತುಂಬ ನೋವಾಗುತ್ತೆ. ಆದರೆ ಇಷ್ಟೆಲ್ಲರ ಜನಗಳ ಪ್ರೀತಿನ ಬಿಟ್ಟೋಗಿದ್ದಾರಲ್ಲ ಅನ್ನೋದಕ್ಕೂ ತುಂಬ ಖುಷಿನೂ ಸಹ ಆಗುತ್ತೆ. ಅವ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಆಗದಿರೋಷ್ಟು ನೋವಾಗುತ್ತೆ, ಖುಷಿ ಆಗುತ್ತೆ. ನಾನು ತುಂಬ ಅವರ ಅಭಿಮಾನಿ, ಹೇಳ್ಕೊಳ್ಳೋಕ್ಕೆ ಆಗದಿರೋಷ್ಟು ಅಭಿಮಾನಿ ನಾನು. ಅಪ್ಪು ಬಗ್ಗೆ ತುಂಬ ಕತೆಗಳು ಬರೆದಿದ್ದೀನಿ, ಆರ್ಟಿಕಲ್ ಬರೆದಿದ್ದೀನಿ. ಅವ್ರಿಗೋಸ್ಕರ ನಾನು ಹೇಳಬೇಕು ಇಲ್ಲಿ ಅಂತ ಅವ್ರಿಗೆ ವಿಶ್ ಮಾಡಿಬಿಟ್ಟು ಅವ್ರ ಬಗ್ಗೆ ಒಂದೆರಡು ಲೈನ್ನ ಹೇಳಬೇಕು ಅಂತ ಇಷ್ಟಪಡ್ತೀನಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಅಪ್ಪು ಸರ್. ನೀವೆಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಹಂಚಿದ್ದೀರಿ ಪ್ರೀತಿಯನ್ನು, ನಮಗೆಲ್ಲ ಹೆಚ್ಚೆಚ್ಚು. ಬದುಕಿನ ದಿನಗಳ ನೆನಪು ಉಳಿದಿದೆ ಮನದಲ್ಲಿ, ತೋರಿದ ಪ್ರೀತಿ ವಾತ್ಸಲ್ಯ ನೆಲೆಯಾಗಿ ಹೃದಯದಲ್ಲಿ. ಅರಸಿರಿ ನಮ್ಮನ್ನು ಆ ಸ್ವರ್ಗದಿಂದ, ನಿಮಗಾಗಿ ಬೇಡುವೆವು ಈ ಭುವಿಯಿಂದ. ಮತ್ತೆ ಹುಟ್ಟಿ ಬಾ ಎಂದು ಅಪ್ಪು. ಯಾರು ಪರೋಪಕಾರದಲ್ಲಿ ನಿರತರಾಗಿರುವನು ಅವನೇ ಪರಮಾತ್ಮ, ನಮ್ಮ ಅಪ್ಪುನೇ ಪರಮಾತ್ಮ. ಸರ್ ನಮಸ್ಕಾರ. ಎಲ್ಲರೂ ಇವತ್ತು ಏನು ಅಪ್ಪು ಬಾಸ್ ಎಷ್ಟನೇ ಇದು ಬರ್ತ್ಡೇ ಇವತ್ತು? 49 ಆಗೋಯ್ತಾ? ಅವ್ರು ಹಂಗೆ ಕಾಣಿಸ್ತಾರ ಅವರು? ಇಲ್ಲ ಅಲ್ವಾ? ಇನ್ನು ಹೆಂಗೆ ಈಗ ತಾನೇ ಕಾಲೇಜ್ಗೆ ಹೋಗ್ತಾರ ಹುಡುಗಂತಾರ ಇಲ್ವಾ ಈಗಲೂ ಅಲ್ವಾ? ಅಪ್ಪು ಬಾಸ್ ಯಾವತ್ತಿದು ಯಂಗ್ಸ್ಟಾರೇನೆ ನಮಗೆ. ಅಪ್ಪು ಬಾಸ್ಗೆ ಹಾಂ. ಎಲ್ಲ ಇವತ್ತು ಯಾರನ್ನ ಇಟ್ಕೊಂಡಿದ್ದೀರಾ ಕೈಯಲ್ಲಿ? ನಮ್ಮ ಜೊತೆ ಯಾರಿದ್ದಾರೆ? ಹಾಂ. ಏನು ಯಾರು ಮಾಡಿರೋದಿದ್ದು? ನಾವೇನಾ? ವೆರಿ ಗುಡ್, ಥ್ಯಾಂಕ್ ಯು. ಇವತ್ತಿನ ದಿವಸ ಅನೌನ್ಸ್ ಮಾಡ್ತಾ ಇದ್ದೀನಿ, ಅಪ್ಪು ಬಾಸ್ ಅವ್ರದ್ದು ಪ್ರತಿ ಮನೆಯಲ್ಲೂ ತಲುಪಲಿ ಅಂತೇಳಿ. ನಿಮ್ಗೆಲ್ರಿಗೂ ಇಷ್ಟ ಇರುತ್ತೆ ಅಪ್ಪು ಬಾಸ್ ಬೇಕು ಅಂತ. ಬಟ್ ಇವತ್ತಿನ ದಿವಸ ಅದನ್ನ ತೊಗೊಳೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ, ಆಮೇಲೆ ಸಿಗೋದಾಗಲಿ ಇರ್ತಾ ಇಲ್ಲ. ಹಾಗಾಗಿ ನಾನೇ ನನ್ನ ಕೈಯಾರೆ ನಾನು ಪುನೀತ್ ರಾಜ್ಕುಮಾರ್ ಅವ್ರನ್ನ ಮಾಡಿ ಪ್ರತಿ ಮನೆಗೂ ತಲುಪಿಸ್ಬೇಕಂತ ಇದು ಮಾಡ್ತಾಯಿದ್ದೀನಿ. ಏನೋ ನೀವೆಲ್ಲ ನಿಮ್ಮ ಮನೇಲಿ ಇರಲಿ ಅಂತೇಳಿ. ನಿಮ್ಮ ಮನೆಗೆ ಬಂದಾಗ ಒಂದು ಮಾತ್ರ ಇಟ್ಕೊಳ್ಳಿ, 2 ಬಂತು ಅಂದರೆ 2ನೇದು ವಾಪಸ್ ಕೊಡೋದು ಕಲೀರಿ. ಯಾಕಂದ್ರೆ ಇನ್ನೊಬ್ರ ಮನೆಗೆ ಹೋಗುತ್ತಲ್ವಾ? ಹಾಂ. ನಮ್ಮ ಅಪ್ಪು ಬಾಸು ಎಲ್ಲರ ಮನೆಯಲ್ಲೂ ಶಾಶ್ವತವಾಗಿ ಉಳಿಬೇಕು, ಬರೀ ಮನಸ್ಸಲ್ಲ. ಯಾಕಂದರೆ ಇವತ್ತೊಂದು ದಿವಸ ಅದನ್ನ ಇಟ್ಕೊಂಡು ಪೂಜೆ ಮಾಡೋರು ಎಷ್ಟೋ ಜನ ಇದ್ದಾರೆ, ಅದರಲ್ಲಿ ನಾನು ಒಬ್ಬ ಕೂಡ. ಈಗ ನೀವು ಒಂದು ನೋಡ್ತಾ ಇದ್ದೀರಾ, ನಾನಿದು 2000 ಮೇಲ್ ಪೀಸ್ಗಳು ಮಾಡಿಬಿಟ್ಟಿದ್ದೀನಿ. ಇದು ಬಂದ್ಬಿಟ್ಟು ಒಂದು 200 ಪೀಸ್ ಮಾಡಿದ್ದೀನಿ, ಇದು ಬಂದ್ಬಿಟ್ಟು 2000 ಪೀಸ್ ಮಾಡಿದ್ದೀನಿ. 2000 ಪೀಸ್ಗಳು ಕೊಟ್ಟಿದ್ದೀವಿ ಆಯಿತಾ. ನನ್ನ ಕೈಲಾಗಿದ್ದು ನಾವು ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಒಂದು ಹಾಡು ಹೇಳ್ಬಿಡೋಣ. ಯಾವ ಹಾಡು ಹೇಳೋಣ? ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ. ಯಾರೋ? ಅಪ್ಪುನೇ ರಾಜಕುಮಾರ ಅಲ್ವಾ? ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಧಿಸರ ಸೂಪರ್. ಅಪ್ಪು ಬಾಸ್ಗೆ, ಪುನೀತ್ ರಾಜ್ಕುಮಾರ್ಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು. ಎಲ್ಲ ಒಂದು ಚಪ್ಪಾಳೆ ಬರಲಿ ನಮ್ಮ ಅಪ್ಪು ಬಾಸ್ಗೆ. ಹಾಗೂ ಇಲ್ಲಿರೋ ಪವರ್ ಸ್ಟಾರ್ ಪುನೀತ್ ರಾಜ್
ತುಂಬ 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 ನೀವಂದರೆ ತುಂಬ ಇಷ್ಟ. ನೀವು ಬಡವ್ರಿಗೆ ತೋರಿಸೋ ಪ್ರೀತಿ ಅನುಕಂಪ ಎಲ್ಲನೂ ಇಷ್ಟ. ಒಂದು ಸಹಾಯ ಮಾಡಬೇಕು ಅನ್ನೋದು ಯಾರಿಗೂ ಬರಲ್ಲ. ನೀವು ಸಹಾಯ ಮಾಡೋದು ನೋಡಿ ನಾವು ತುಂಬ ಇನ್ಸ್ಪೈರ್ ಆಗಿದ್ದೀವಿ. ನಮ್ಮ ಕೈಲಿ ನಿಮ್ಮಷ್ಟು ಆಗಿಲ್ಲ ಅಂದರೂ ಅಟ್ಲೀಸ್ಟ್ ಎಷ್ಟೋ ಒಂದು ಅಳಿಲ್ ಸೇವೆ ಅಷ್ಟು ಏನಾದರೂ ನಾವು ನಿಮ್ಮ ಹೆಸರಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಬೇಕು ಸರ್. ನಿಮ್ಮ ಬರ್ಡೇ ದಿವಸ ಇವತ್ತು ನಾವು ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನಿಮ್ಮನ್ನು. ನೀವು ನಮ್ಮ ಜೊತೆ ಇದ್ದಿದ್ರೆ ತುಂಬ ತುಂಬ ಖುಷಿ ಆಗ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಇಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ನಮ್ಮ ಜೊತೆಲೇ ಇದ್ದಾರೆ ಅಂದ್ಕೊಂಡು ನಾವು ಮುಂದೆ ಸಾಗೋದು ಉತ್ತಮ ಅಲ್ವಾ. ಸೊ ಅದಕ್ಕೆ ನನಗೆ ಅಪ್ಪು ಸರ್ ಅಂದರೆ ತುಂಬ ಇಷ್ಟ. ನಾನು ಇವತ್ತು ಇಷ್ಟು ಬೇಗ ಬಂದಿರೋದೇ ಇದಕ್ಕೋಸ್ಕರ. ಸರ್ ಅವ್ರದ್ದೊಂದೇ ಒಂದು ಸಣ್ಣ ಡೈಲಾಗು, ಜಾಸ್ತಿ ಎಲ್ಲ ಬರಲ್ಲ. ಪಟಾಕಿ ಯಾವಂದಾದರೆ ಏನು, ಹಚ್ಚೋರು ನಾವಾಗಿರಬೇಕು. ಅಪ್ಪು ಬಾಸ್ಗೆ ಜೈ. ಒಂದು ಸೆಕೆಂಡ್ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಅಪ್ಪು ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಅಪ್ಪು ಸರ್ ಅವರ ಈ ಹುಟ್ಟುಹಬ್ಬವನ್ನು ಸ್ಫೂರ್ತಿದಾಯಕ ದಿನವನ್ನಾಗಿ ಆಚರಣೆ ಮಾಡ್ತಲಾಗಿದೆ. ಏನಕ್ಕಂತಂದರೆ ಅವರು ಒಂದೊಂದು ಮೂವಿಯಲ್ಲೂ ಕೂಡ ಒಂದೊಂದು ಬದಲಾವಣೆಯ ಮಾತುಗಳನ್ನ ಹೇಳಿದ್ದಾರೆ. ಯುವಕರಿಗೆ ಬದಲಾವಣೆ ಮಾತುಗಳನ್ನ ಹೇಳಿದ್ದಾರೆ. ಆ ಬದಲಾವಣೆ ಮಾತುಗಳು ಇವತ್ತು ಯುವಕರಲ್ಲಿ ಚಿಲುಮೆಯಾಗಿ ಮಿಂಚಿ ಅವರು ಒಂದು ಸರಿಯಾದ ದಾರಿಯಲ್ಲಿ ನಡೆಯೋಕ್ಕೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಫ್ಯಾನ್ಸ್ಗಳನ್ನ ಹೊಂದಿರುವ ಏಕೈಕ ನಟ ಅಂತಂದರೆ ಪುನೀತ್ ರಾಜ್ಕುಮಾರ್. 6 ವರ್ಷದ ಮಗುವಿನಿಂದ ಹಿಡಿದು 80 ವರ್ಷದ ಎಲ್ಲರವರೆಗೂ ಪುನೀತ್ ರಾಜ್ಕುಮಾರ್ ಅಂದರೆ ಯಾರು ಅಂತ ಗೊತ್ತಿದೆ. ಅವರು ಫ್ಯಾನ್ಸ್ ಹೆಂಗಿದ್ದಾರೆ ಅಂತಂದರೆ ಎಲ್ಲರನ್ನೂ ಒಪ್ಕೋತಾರೆ. ಕೆಟ್ಟದ್ದು ಮಾಡಿದವ್ರನ್ನೂ ಒಪ್ಕೋತಾರೆ, ಒಳ್ಳೇದು ಮಾಡಿದವ್ರನ್ನೂ ಒಪ್ಕೋತಾರೆ. ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಪ್ಪು ಸರ್ ಗುಣವನ್ನೇ ಅವ್ರ ಫ್ಯಾನ್ಸ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಪ್ಪು ಸರ್ ನಮ್ಮ ಜೊತೆ ಇಲ್ಲ ಅಂತ ಯಾರಿಗೂ ಇಲ್ಲ. ಅಪ್ಪು ಸರ್ ಅವರ ಮಾತುಗಳು, ಅಪ್ಪು ಸರ್ ಅವರ ಸ್ಫೂರ್ತಿದಾಯಕ ಮಾತುಗಳು ಅವರು ಜೊತೆ ಬೆರೆಸ್ಕೊಂಡು ಅಪ್ಪು ಸರ್ ಅವರು ಅವ್ರ ದೇಹದಲ್ಲಿ ವಿಲೀನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಅಪ್ಪು ಸರ್ ದಿನವನ್ನು ಎಲ್ಲರೂ ಇಷ್ಟೊಂದು ಫ್ಯಾನ್ಸ್ಗಳು ಬಂದು ಸೆಲೆಬ್ರೇಷನ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ನಾನು ಕೂಡ ವಿಜಯಪುರದಿಂದ ಬಂದಿದ್ದೀನಿ. ತುಂಬ ಧನ್ಯವಾದಗಳು.